ನಮ್ಮೂರಾಗ ಒಬ್ರು ಗದಗಿನ ಮಠ ಸ್ವಾಮಿಯರ್ ಅಂತಿದ್ರಿ. ಅವ್ರ ಕನ್ಯಾ ಕೊಡ್ಸೋದು, ವರ ಕೊಡ್ಸೋದು, ಲಗ್ನ ಮಾಡೋದು ಎಲ್ಲಾ ಮಾಡ್ತಿದ್ರು ಪಾಪ. ನಮ್ಮ ಇವ ಮಳ್ಳಿಮಠ ಅಂತೇಳಿ ಒಬ್ಬ ಜಗದಯ್ಯ ಅಂತಿದ್ದ. ಅವ್ರಿಗೊಂದ್ ಕನ್ಯಾ ತೋರ್ಸ್ಬೇಕಾಗಿತ್ತು. ಸ್ವಾಮಿಯರ್ ಅವಂಗೊಂದ್ ಕನ್ಯಾ ನೋಡ್ರಿ ಅಂತ ನಾವು ಆಗ್ಲಿಲ್ಲ ಹೇಳ್ತಿದ್ವಿ. ಹಂಗಾರ ಒಂದ್ ಕನ್ಯಾ ಐತಿ ಬರ್ರಿ ಹೋಗೋಣ ಅಂತ ಕರ್ಕೊಂಡು ಹೋದವ. ಇವ ನಮ್ ಜಗದಯ್ಯ ಏನ್ ಮಾಡಿದಾರಿ, ಬರೀ ಕನ್ಯಾ ನೋಡಕ್ ಹೋಗೋದ್ ಬೇಡ ಅಂತೇಳಿ ಬ್ಯಾರೆದವ್ರದ್ದು ಒಬ್ರದ್ದು ಒಂದು ಕೋಟ್ ಹಾಕೊಂಡ್ ಬಂದಿದ್ದಾರೆ. ಮಸ್ತ್ ಕೋಟ್ ಗಿಟ್ ಹಾಕೊಂಡು ನೀಟಾಗಿ ಬಂದ. ಅಲ್ಲೇ ಕನ್ಯಾ ನೋಡಕ್ ಹೋದ್ವಿ. ಅವ್ರ ಸ್ವಾಮಿಯರ್ ಹೇಳಿದ್ರ ಈ ಜಗದಯ್ಯನ ಬಗ್ಗೆ, 10 ಎಕರೆ ನೀರಾವರಿ ಐತ್ರಿ, 4 ಎತ್ತು ಅದಾವು, ಟ್ರ್ಯಾಕ್ಟರ್ ಅದಾವ್ರಿ ಮನ್ಯಾಗ, ಮನಿ ತುಂಬಾ ಬಾಳ ಚಲೋ ಐತ್ರಿ, ಹುಡುಗ ಬಾಳ ಬೆಸ್ಟ್ ಅದನ್ರಿ ಅಂತೆಲ್ಲಾ ಹೇಳಿ, ಆದ್ರ ಇವ ಹಾಕೊಂಡದ್ ಕೋಟಿ ಒಂದಲ್ರಿ ಅಂತ ಹೇಳ್ಬಿಟ್ರು. ಅವ್ರು ಕನ್ಯಾದವ್ರು ಕನ್ಯಾ ಕೊಡಕ್ ವಿಚಾರ ಮಾಡು, ಕೋಟ ಒಂದಲ್ಲ ಅಂದ್ಮೇಲೆ ಹಂಗಾರ ಉಳಿದ್ ಏನೈತೆ ಅಂತ ಸುಮ್ನೆ ಆಗ್ಬಿಟ್ರಿ. ಹೊರಗ್ ಬಂದ್ ಇವ ನಮ್ ಜಗದಯ್ಯ ಸ್ವಾಮಿಯರ್ ಕೊಟ್ಟ ನ್ಯಾಯ ತೆಗೆದ್ಬಿಟ್ಟ. ಕೋರ್ಟ್ ನಂದಲ್ಲ ಅಂತ ಹೆಂಗ್ ಹೇಳಿದ್ರಿ ನೀವು? ಹಿಂಗಾರ ನೀವು ಕನ್ಯಾನ ತೋರ್ಸ್ಬೇಡ್ರಿ ಅಂತ. ಇಲ್ಲಪ್ಪ ಇನ್ನೊಮ್ಮೆ ಕೋರ್ಟ್ ಹೇಳಂಗಿಲ್ವಾ ಕೋರ್ಟಿನ ಬಗ್ಗೆ ಅಂತ ಮತ್ತೊಂದ್ ಮನಿಗ್ ಕರ್ಕೊಂಡು ಹೋದ್ರು. ಮತ್ತ ಅಲ್ಲಿ ಮನ್ಯಾಗ ಕುತ್ಕೊಂಡ್ರು. ಅಲ್ಲಿ ಹೇಳಿದ್ರು 10 ಎಕರೆ ನೀರಾವರಿ ಐತಿ, ಟ್ರ್ಯಾಕ್ಟರ್ ಐತಿ, 4 ಎತ್ತು ಅದಾವು, ದೊಡ್ಡ ಮನಿ, ಭಾರಿ ಅದಾರ, ಏನ್ ಚಿಂತೆ ಮಾಡ್ಬೇಡ್ರಿ. ಆದ್ರ ಈ ಕೋಟ್ ಹಾಕೊಂಡದ್ ಇವ್ರದಾರಿ ಅಂದ್ರ ಅಲ್ಲಿ ಸ್ವಾಮ್ಯಾರ. ಮತ್ತ ಅಲ್ಲಿಗಿರಂತವ್ರು ಕನ್ಯಾದವ್ರ ಮನೆಯವ್ರಿಗೆ ಕೋಟ್ ಹಾಕೊಂಡದ್ ಇವ್ರದ ಅಂತಾರಲ್ಲ, ಇವ್ರು ಹಿಂಗ್ಯಾಕಂದ್ರ ಅಂತ ಮತ್ ಹೊರಗ್ ಬಂದವ ಜಗದಯ್ಯ ನ್ಯಾಯ ತೆಗದ. ಸ್ವಾಮ್ಯಾರ ನೀವು ಕೋಟ್ ಅಲ್ಲಿ ನೋಡಿದ್ರ ನಮ್ದಲ್ಲ ಅಂದ್ರಿ, ಇಲ್ಲೇ ನಮ್ದು ಹೌದ ಅಂದ್ರಿ. ನೋಡ್ರಿ ಸ್ವಾಮ್ಯಾರ ಕೋಟಿನ ಬಗ್ಗೆ ಮಾತಾಡೋದ್ರ ಕನ್ಯಾನ ತೋರ್ಸೋದ್ ಬ್ಯಾಡ ನೀವು ಅಂತ ಹೇಳಿ. ಇಲ್ಪ ಈ ಸರ ಕೋಟಿನ ಬಗ್ಗೆ ಏನ್ ಹೇಳಂಗಿಲ್ಪ ಅಂತ ಮತ್ತೊಂದ್ ಮನೆಗೆ ಹೋದ್ರಿ ಕನ್ಯಾ ನೋಡಕ್. ಅಲ್ಲಿ ಹೇಳಿದ್ರ 10 ಎಕರೆ ನೀರಾವರಿ, ಟ್ರ್ಯಾಕ್ಟರ್, ಎತ್ತು ಎಲ್ಲಾ ಹೇಳಿ, ನೋಡ್ರಿ ಒಟ್ಟ ಕೋಟಿನ ಬಗ್ಗೆ ಏನು ಕೇಳ್ಬೇಡ್ರಿ ಅಂತ ಹೇಳ್ಬಿಟ್ರಿ ನೋಡ್ರಿ ಅಲ್ಲಿ.